ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ಪ್ಲ್ಯಾಂಟ್ ನೋಡಿದ್ದೀರಾ? ಇದು ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇದು ಅಲೋವೆರಾ ಅಂತ. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ನನ್ನ ಗಾರ್ಡನ್ನಲ್ಲೇ 2-3 ಥರ ಇದೆ ನೋಡಿ. ಇದು ಫುಲ್ಲು ಪ್ಲೈನ್ ಬಂದಿದೆ, ಇದರಲ್ಲಿ ಸ್ವಲ್ಪ ಚುಕ್ಕಿ ಚುಕ್ಕಿ ಥರ ಬಂದಿದೆ. ಇದು ಎಷ್ಟು ತಿಕ್ಕಾಗಿದೆ ಅಂದರೆ ಎಲೆಗಳು, ಇದರಲ್ಲಿ ಜೆಲ್ ಜಾಸ್ತಿ ಬರುತ್ತೆ. ಅಲೋವೆರಾ ಇದು ಒಂದು ರೀತಿ ಸಕ್ಯುಲೆಂಟ್ ಪ್ಲ್ಯಾಂಟು. ಇದನ್ನು ಮೆಡಿಸನ್ ಪ್ಲ್ಯಾಂಟ್ ಅಂತ ಕೂಡ ಹೇಳ್ಬೋದು. ಯಾಕೆಂದರೆ ಇದನ್ನು ತುಂಬ ಸ್ಕಿನ್ ಕೇರ್ ಪ್ರಾಡಕ್ಟಲ್ಲಿ ಯೂಸ್ ಮಾಡ್ತಾರೆ. ಅಲೋವೆರಾ ಜೆಲ್ಲನ್ನು ನಾವು ಮನೆಯಲ್ಲೂ ಕೂಡ ಇದನ್ನು ಕೂದಲು ಹಚ್ಚೋದಕ್ಕಾಗಲಿ ಸ್ಕಿನ್ಗೆ ಹಚ್ಚೋದಕ್ಕಾಗಲಿ ಯೂಸ್ ಮಾಡ್ಬೋದು. ಇದು ನೋಡಿ, ನಾನು ಮನೆ ಒಳಗಡೆ ಇಟ್ಟಿರೋದು. ಇದು ಬರೀ ರೂಟ್ಸ್ ತೆಗೆದು ಹಾಗೆ ಇಟ್ಟಿದ್ದೀನಿ. ಇದಕ್ಕೆ ನೀರು ಅಥವಾ ಮಣ್ಣು ಏನೂ ಹಾಕಿಟ್ಟಿಲ್ಲ. ಅಲ್ಲೇ ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಬೇರೆ ರೀತಿದು, ಇದು ಕೂಡ ಮೆಡಿಸನ್ ಪ್ಲ್ಯಾಂಟೇ, ಅಲೋವೆರಾನೇ. ತುಂಬ ಸಣ್ಣ ಇರುತ್ತೆ ಇದು. ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇದರಲ್ಲಿ ಸೈಡ್ ಮುಳ್ಳು ಕೂಡ ಜಾಸ್ತಿ ಇದೆ, ಹಾಗೆಯೇ ಕಡ್ಡಿ ಥರ ಇದೆ. ಬಟ್ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾರ್ಡನಲ್ಲಿ. ಅಲೋವೆರಾವನ್ನು ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ಬೆಳೆಸಬಹುದು. ಇದು ತುಂಬಾ ಈಸಿ ಮೇಂಟೆನೆನ್ಸ್ ಪ್ಲ್ಯಾಂಟ್ ಅಂತ ಹೇಳ್ಬೋದು. ಇದಕ್ಕೆ ನೀರು ಹಾಕಿಲ್ಲ ಅಂದ್ರೂ ತಿಂಗಳಾನುಗಟ್ಟಲೆ ಹಾಗೆ ಇರುತ್ತೆ ನೋಡಿ. ಈ ಪ್ಲ್ಯಾಂಟ್ ಎಷ್ಟು ಚಿಕ್ಕ ಪಾಟಲ್ಲಿ ಹಾಕಿದ್ದೀನಿ, ಅದ್ರ ಜೊತೆಲಿ ತುಳಸಿ, ಬ್ರಾಹ್ಮಿ ಎಲ್ಲ ಇದೆ. ಅಲೋವೆರಾ ಪ್ಲ್ಯಾಂಟನ್ನು ತುಂಬ ಈಸಿಯಾಗಿ ನಾವು ಬೆಳೆಸಬಹುದು ನೋಡಿ. ಪ್ಲ್ಯಾಂಟ್ ಆ್ಯಕ್ಚುಲಿ ಪ್ರಾಪಗೇಷನ್ ಮಾಡೋದಕ್ಕೆ ಈ ಥರ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ ಇರುತ್ತಲ್ವ, ಅದನ್ನು ನಾವು ತೆಗೆದು ಇನ್ನೊಂದು ಪ್ಲ್ಯಾಂಟ್ ಪಾಟಲ್ಲಿ ಹಾಕ್ಬೋದು, ಆವಾಗ ಚೆನ್ನಾಗಿ ಬರುತ್ತೆ. ಇದಕ್ಕೆ ರೂಟ್ಸ್ ಇರಬೇಕು ಅಂತ ಏನೂ ಇಲ್ಲ. ಕೆಲವರು ಇದನ್ನು ಕಡ್ಡಿಯಲ್ಲೂ ಕೂಡ ಪ್ರಾಪಗೇಷನ್ ಮಾಡ್ತಾರಂತೆ. ಬಟ್ ನಾನು ಟ್ರೈ ಮಾಡಿದಾಗ ನನಗದು ಬರಲಿಲ್ಲ, ರೂಟ್ಸು ಹಾಳಾಯಿತು. ಕಡ್ಡಿ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಟಿದ್ದು ಹಾಳಾಯಿತು. ಹಾಗಾಗಿ ನಾನು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ ಬಂದಾಗ ಅದರಿಂದ ಪ್ರಾಪಗೇಟ್ ಮಾಡ್ತೀನಿ ನೋಡಿ. ಇದು ಬ್ರಾಹ್ಮಿ, ಇದು ಚೆನ್ನಾಗಿದೆ. ಇದು ತುಳಸಿ. ಅಲೋವೆರಾ ಗಿಡವನ್ನು ತುಂಬ ಸನ್ಲೈಟ್ ಜಾಸ್ತಿ ಇರೋ ಕಡೆ ಇಟ್ಟರೆ ನೀವು ಈ ರೀತಿ ಹಾಳಾಗುತ್ತೆ ಗಿಡ. ಇದು ಬಿಸಿಲು ಜಾಸ್ತಿ ಆಗಿ ಒಣಗಿದೆ, ಹಾಗಾಗಿ ತುಂಬ ಕಡಿಮೆ ಶೇಡಲ್ಲಿಟ್ಟರೂ ಅಲೋವೆರಾ ಚೆನ್ನಾಗೇ ಬರುತ್ತೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.